ನಮಸ್ಕಾರ ರೀ. ಎಲ್ಲ ಏನಪ್ಪ ಇವನು ಬಿಸಿಲಿನಾಗ ಹೊಂಟಿದ್ದಾನೆ ಅಂತ ಅನ್ಕೊಂಡ್ರ ನಾವಿವತ್ತು ಹೋಗ್ತಾ ಇದೀವಿ ಬೋರಿನ ಪಾಯಿಂಟ್ ತೋರ್ಸಕ್ಕ. ಹೆಂಗೈತೆ ನೋಡ್ರಿ ಬಿಸಿಲಾಗ ಬೆಂಕಿ ಐತಿಲ್ರಿ. ಹಂಗೆ ನಾವಿವತ್ತು ಮನೆ ಬಿಟ್ಟು ಹೊರಗೆ ಬಂದಾಗ ಬಿಸಿಲು ಅನ್ನೋದು ಚುರುಗುಡಾಕತ್ತಿತ್ತು. ನಮ್ಮ ಹೊಲದ ಮಗ್ಲ ಏನಂದ್ರೆ ಆ ಕಡೆ ಸೈಡ್ ಕಾಣ್ತೈತಲ್ರಿ, ಅಲ್ಲಿ ಬೋರ್ ಹಾಕಕತ್ತಿದ್ರಿ. ಅದಕ್ಕೆ ನಮ್ಮ ಹೊಲ್ದಾಗ ಒಂದು ಬೋರಿನ ಪಾಯಿಂಟ್ ತೋರಿಸಿದ್ರಾತಂತಂದು ಅಲ್ಲಿ ಆ ಬದವ್ನ್ಯಾ ನೋಡಾಕತ್ತಾರ ನೋಡ್ರಿ. ಆ ಬದುವ್ನ್ಯಾಗ ತೋರ್ಸಕತ್ತಾರ್ರಿ. ಅವರು ಯಾರಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಬೋರಿನ ಪಾಯಿಂಟ್ ಎಲ್ಲಿ ತೋರಿಸ್ತಾರ ಮತ್ತು ಇವತ್ತೇನು ಬೋರ್ ಹಾಕ್ಸೋದು ಹಾಕತ್ತೋ ಏನೋ ನಾಳೆಗೆ ಹಾಕತ್ತೋ ಅಂತಂದು ನೋಡೋಣ. ಅಂತೂ ಇಂತೂ ಏನೇನೋ ಮಾಡಿ ಬೋರಿನ ಪಾಯಿಂಟ್ ರೆಡಿ ಆಗಾಕತ್ತೈತೆ ನೋಡ್ರಿ. ಯಾವ ಥರ ಬೋರಿನ ಪಾಯಿಂಟ್ ನೋಡಾಕತ್ತಾರ ಅಲ್ಲಿ ನೋಡ್ರಿ. ಒಂದಿಟ್ಟು ಅವರ ನೋಡ್ರಿ ಬೋರಿನ ಪಾಯಿಂಟ್ ನೋಡೋರು ಕೈಯಾಗ ತೆಂಗಿನಕಾಯಿ ಹಿಡ್ಕೊಂಡು ಹೊಲ ಸುತ್ತ ಬದುವಿನ ಸುತ್ತ ಅಡ್ಡಾಡಕತ್ತಾರಿ. ನೀರು ಎಲ್ಲೈತೆ ಅಂದ್ರೆ ಸಿಗವಲ್ದಂದ್ರೆ ಸಿಗವಲ್ದು. ಅದು ಒಂದು ಕಡೆ ಸಿಗ್ರಿ ಪಾಯಿಂಟ್ ನೋಡೋರು ತೆಲಿಗೆ ವಸ್ತ್ರ ಸುತ್ಕೊಂಡು ಒಂದು ತೆಂಗಿನಕಾಯಿ ಹಿಡ್ಕೊಂಡು ಹೊಂಟಾರ. ನೋಡೋಣ ಎಲ್ಲಿ ಪಾಯಿಂಟ್ ತೋರಿಸ್ತಾರ ಅಂತಂದು. ನಾನು ಅವ್ರ ಹತ್ತತ್ರ ಹೊಂಟೀನಿ, ಅವರು ಹಂಗೆ ಮುಂದೆ ಹೊಂಟಾರ. ನೋಡಿದ್ರೆ ಕಾಯಿ ಮ್ಯಾಕ ಹೇಳವಲ್ದ. ಮ್ಯಾಲ ಬದುವಿನ ಮಟ್ಟ ಬಂದ್ರೆ ಏನಪ್ಪ ಇದು ನೀರಿನ ಪಾಯಿಂಟ ತೋರಿಸ್ವಲ್ದ ಅಂತಂದು ನಾವು ಅಂದ್ಕೊಂಡಿದ್ವಿ. ಆವಾಗ ಅಲ್ಲೇ ನಿಂತ್ರು ನೋಡ್ರಿ. ನಿಂತು ಕಾಯಿ ನೋಡ್ರಿ ಹೊಳ್ಯಾಡಕತ್ತೈತೆ ನೋಡ್ರಿ, ಮ್ಯಾಲೆ ಹೇಳಾಕತ್ತೈತೆ ನೋಡ್ರಿ. ಅದು ಕಾಯಿ ಮ್ಯಾಲೆ ಎದ್ದು ಅಲ್ಲಿ ಒಂದು ಪಾಯಿಂಟ್ ಐತಿಪ್ಪ ಅಂತಂದು ಒಂದು ಗುರ್ತ ಮಾಡಿದ್ರಿ. ಹಂಗೆ ಹೊಳ್ಳಿ ಅದ ಮ್ಯಾಲೆ ಕೆಳಗ್ಲಿದ್ದ ಮ್ಯಾಲೆ ಬಂದಿದ್ರಿ. ಈಗ ಮ್ಯಾಲಿದ್ದ ಅರ್ಧ ಹೊಲಕ್ಲಿದ್ದ ಪಾಯಿಂಟ್ ತೋರಿಸ್ತ್ರಿ. ಅದಕ್ಕೆ ನಡಬರ್ಕ್ ದಾರಿ ಹಿಡ್ಕೊಂಡು ನೋಡನ್ ತಡಿಪ ಇದ್ರ ಜರಿ ಎತ್ತ ಬರುತ್ತ ಅಂತಂದು ನೋಡ್ರಿ ಯಾವ ಥರ ಕಾಯಿ ಹೇಳಾಕತ್ತೈತೆ ನೋಡ್ರಿ ಮ್ಯಾಲೆ. ಅದೊಂದು ಪಾಯಿಂಟ್ ನೋಡ್ಕೊಂತ ಹೊಂಟ್ರಿ. ನಾ ಹಿಂಗೆ ವಿಡಿಯೋ ಮಾಡಕತ್ತಿದ್ದೆ. ಅವರು ಏನು ಮಾಡಿದ್ರು ವಿಡಿಯೋ ಮಾಡಬೇಡಪ್ಪ ಅಂದ್ರೆ ಅದಕ್ಕೆ ಕೆಳಗೆ ಬಂದೆ ಒಂದು ಪಾಯಿಂಟ್ ತೋರಿಸಿದ್ರಿ. ಅದಕ್ಕೆ ಆ ಪಾಯಿಂಟ್ನಾಗ ನಾ ತೆಂಗಿನಕಾಯಿ ಹಿಡ್ಕೊಂಡು ನೋಡಿದ್ರೆ ಅದೇ ಇದ್ರ ಕರೆಕ್ಟಾಗಿ ತೋರಿಸ್ತೈತಲ್ರಿ ಇದು ಇಲ್ಲಿ ಪಾಯಿಂಟ್ ಅಂತಂದು. ಇಲ್ಲಿ ನೋಡ್ರಿ ತೋರಿಸಿದ ಪಾಯಿಂಟ್ನಾಗ ನಾ ತೆಂಗಿನಕಾಯಿ ಹಿಡ್ದು ನೋಡಿದ್ರು ಅಲ್ಲೇ ಇದು ತೆಂಗಿನಕಾಯಿ ಮ್ಯಾಲೆ ಎತ್ ನೋಡ್ರಿ, ಕೆಳಗೆ ಬಿತ್ರಿ. ಅದೊಟ್ಟು ವಿಡಿಯೋ ಮಾಡೋದು ಆಲಿಲ್ರಿ. ಯಾವ ಥರ ಮ್ಯಾಲೆ ಎತ್ರಿ ಅದು ತೆಂಗಿನಕಾಯಿ ನೋಡ್ರಿ. ಇಲ್ಲಿ ಅವರು ಗುರ್ತ ಮಾಡಿ ಮುರಿದಿದ್ದು ಗೊಂಜಾಳ ಇಟ್ಟವ್ರಿ. ಅದೇ ಟೈಮ್ನಾಗ ಗೊಂಜಾಳದ ಮುಗಿಸಿ ಬೋರಿನ ಮಷಿನ್ ತಂದ ಬಿಟ್ಟಿವ್ರಿ. ತಂದು ಜಪಕ್ ಅಂತಂದು ನಾವು ತೆಂಗಿನಕಾಯಿ ಹೊಡೆದು ಅದಕ್ಕೆ ಒಂದು ಪೂಜೆ ಮಾಡೇ ಬಿಟ್ಟಿವ್ರಿ. ಯಾವ ಥರ ನೀರು ಬೀಳ್ತೈತಿ ಈ ವಿಡಿಯೋದಾಗ ನೋಡ್ರಿ. ಹೆಂಗೈತ್ರಿ ರೈತನ ಜೀವನ. ಈ ರೈತನ ಜೀವನ ಸುಖವಾಗಿ ಆಗಲಿ ಅಂತಂದು ಎಲ್ಲರೂ ಬೇಡ್ಕೊಳ್ರಿ. ಈ ರೈತ ನೀವು ರೈತ ಅಂತಂದು ಒಂದು ಪೇಜ್ ಮಾಡ್ಯಾನ್ರಿ. ಆ ರೈತನ ಬೆಳೆಸ್ರಿ. ಯಾಕಂದ್ರೆ ಒಂದು ಹೊಸ ಹಾದಿ ಹಿಡ್ಕೊಂಡು ಮತ್ತೊಂದು ಕೈ ಹಾಕಿ ಒಂದು ಬೋರನ್ನು ಹಾಕ್ಸಾಕತ್ತಾನ್ರಿ. ನೋಡ್ರಿ ನೀರು ಹೆಂಗೆ ಬೀಳ್ತೈತಿ, ಏನು ಬೀಳ್ತೈತಿ, ಎಷ್ಟು ಫೂಟಿಗೆ ಬೀಳ್ತೈತಿ ಅಂತಂದು ಮುಂದೆ ನೋಡ್ಕೊಂತ ಹೇಳ್ತೇನೆ ನಿಮಗೆ. मसमान उधर कटी लगाड़ी नहीं के लगाड़त तो बच्चे नंबर के संग्रह तो बुलावा गाड़ी पूरे गाड़ी आने से वापस ನೋಡಕ್ಕೆ ಬರೋ ರೈತರಿಗೆ ನಾನು ಮೆಚ್ಚಿ ತರಕ್ಕೆ ಹೋಯ್ತು. ಅಷ್ಟ್ರಾಗ ಒಂದು ಪೈಪು ಒಂದು ಈಸೆ ಬಿಟ್ಟಾರೆ. 23 ಒಂದು ಪೈಪ್ನ ಕೆಳಗೆ ಈಸಿಬಿಟ್ಟೆ. ಅಲ್ಲೇ ಹಸಿ ಹತ್ತೆ ಬಿಟ್ಟದ್ರಿ. 40 ಫೂಟಿಗೆ ಹಸಿ ಹತ್ತಕತ್ತಿದ್ರಿ. ನಾನು ನೋಡಿದಾಗ ಆಮೇಲೆ ಇನ್ನೊಂದು ಪೈಪ್ ಈಸಿಬಿಟ್ಲೆ ನೀರು ಬಂದ ಬಿಟ್ರಿ. ನೋಡ್ರಿ ಅದನ್ನ ಹೆಂಗೆ ಬರುತ್ತೆ ನೀರು ಅಂತಂದ್ರೆ.
ತಾಯಿ ಕೈ ಬಿಡಲ್ರಿ. ಯಾಕಂದ್ರೆ ಬೋರ್ವೆಲ್ ಪಾಯಿಂಟ್ ನೋಡವ ನಮಗೆ ಹೇಳಿದ್ದ 2-5 ನಾಜಲ್ ನೀರು ಹೊಡೆಯಷ್ಟು ಮಾತ್ರ ಐತೆ ನೋಡ್ರಿಪ್ಪ ನಿಮ್ಮ ಹೊಲ್ದಾಗ ಅಂತಂದ. ಆದ್ರೆ ಅದು ನಮ್ಮ ನಸೀಬ್ದಾಗಿರತ್ರಿ, ಅವ್ರು ತೋರ್ಸೋದ್ರಾಗಿರಲ್ಲ ಅನ್ನಕ್ಕೆ ಇದ ಸಾಕ್ಷಿ ನೋಡ್ರಿ. ಯಾಕಂದ್ರೆ 5-6 ನಾಜಲ್ ಹೊಡೆಯೋದಲ್ಲಿ 10-12 ನಾಜಲ್ ಹೊಡೆಯಷ್ಟು ನೀರು ಬಂದೈತ್ರಿ. ಅದು ನೋಡೋನ್ ಕಡೆ ಇರಲ್ರಿ, ಅದೆಲ್ಲ ಇರೋದು ಇದೆಲ್ಲ ನಮ್ಮ ದೈವದಾಗ ಬರ್ದಿರ್ಬೇಕ್ರಿ ಅಂತಂದು ಈ ವಿಡಿಯೋದಾಗ ನನಗೆ ಗೊತ್ತಾಕತ್ರಿ, ನಿಮಗೂ ತಿಳಿತೈತಿ ನೋಡ್ರಿ. ಯಾಕೆ ರಾತ್ರಿ ಆಯ್ತಂದ್ರೆ ಕೇವಲ 160 ಫೂಟಿಗೆ ನಾವು ಬೋರ್ ಇಳಿಸಿದ್ರೆ ಮುಂದೆ ನೀರು ಕಮ್ಮಿ ಆಗಬಾರ್ದು ಅಂತಂದು 300 ಫೂಟ್ ಮಟ್ಟ ಹೊಡ್ಸಾಕಚ್ಚೇವ್ರಿ. 300 ಮಟ್ಟ ಹೊಡೆದ್ರು 3 ಇಂಚು ನೀರು ನಮಗೆ ಭೂಮಿ ತಾಯಿ ಕರುಣಿಸಿ ಕೊಟ್ಟಾಡ್ರಿ. ಯಾಕಂದ್ರೆ ನೋಡ್ರಿ, ನಮ್ದಿರೋದು 3 ಎಕರೆ ಹೊಲ. 3 ಎಕರೆ ಹೊಲಕ್ಕೆ 3 ಇಂಚು ಇದ ಭಾಳತ್ತ ಅಂತಂದು ಭೂಮಿ ತಾಯಿಗೆ ಕೈ ಮುಗಿದು ಬೇಡ್ಕೊಳಕತ್ತೇನೆ ನೋಡ್ರಿ. ಮತ್ತ ಟೈಮ್ ಹೆಂಗೋಗಿತ್ತನ್ನೋದ ಗೊತ್ತಾಗ್ಲಿಲ್ರಿ. ಅಲ್ಲೇ ಟೈಮ್ ನೋಡಿದ್ರೆ ಬರೋಬ್ಬರಿ 8 ಗಂಟೆ ಮೇಲ್ಪಟ್ಟಾಗಿತ್ರಿ. ಆದ್ರೆ ಇನ್ನೂ 300 ಫೂಟ್ ಹೋಗಿಲ್ರಿ. ಅದಕ್ಕೆ 300 ಫೂಟ್ ಹೋಗೋ ಮಟ್ಟ ನಾವು ಬೋರ್ ಹೊಡ್ಸಕ್ಕೆ ಇಲ್ಲೇ ತಂಡ್ಯಾಗ ನಡುಕೊಂತ ಕುಂತೇವ್ರಿ. ಯಾರ್ಯಾರು ಇದೀವಂತಂದು ಅನ್ಕೊಂಡ್ರೆ ಬರ್ರಿ, ಯಾರ್ಯಾರು ಇದೀವಂತಂದು ನಾನು ನಿಮ್ಗೆ ತೋರಿಸ್ತೇನೆ ನೋಡಿರಿ ಅಂತ. ನೋಡ್ರಿ ನೀರು ಹೆಂಗೆ ಪುಟ್ಟಿತೈತಿ ಇದಂತೀನಿ ನೋಡ್ರಿ. ಹಣೆ ಬರ್ದಾಗಿತ್ತಂದ್ರೆ ಏನಾದರೂ ಸಾಧಿಸ್ಬೋದಂತಂದು, ಅದು ಹಣೆ ಬರ್ದಾಗ ನಮ್ಮ ಹೊಲ್ದಾಗ ನೀರು ಬೀಳ್ಬೇಕಂತಂದು ಐತಿ. ಅದಕ್ಕೆ ಬಿದ್ದೈತ್ರಿ. ಹೆಂಗ ಮುಂದೆ 100-120 ಫುಟ್ಗೆ ನೀರು ಬಿದ್ರಿ. ಆದರೆ ಹೊಡೆಯರಿ ಏನಂದ್ರೆ ಗೊತ್ತಂದ್ರೆ 120 ಫುಟ್ಗೆ ಬಿದ್ದೈತಿ ಸಾಕು ಬಿಡ್ರಿ ಇಷ್ಟ ಹೊಡ್ಸೋದು ಅಂತಂದ್ರೆ. ಆದರೆ ನಾವು ಮುಂದೆ ಹೆಂಗಿರುತ್ತೆ ಏನಂತ ಗೊತ್ತಿಲ್ಲ, ಮುಳ್ಳ ಕರ್ಕೊಂಬಂದು ಡ್ರಿಲ್ ಮಾಡ್ಸೋದು ಬೇಡ ಅಂತಂದು ನಾವು 300 ಫುಟ್ ಹೊಡ್ಸಾಕತ್ತೀವ್ರಿ. ಅವ್ರೇನು ಹೇಳ್ತಾರ್ರಿ ಲಘು ಹೋಗ್ಬೇಕಂತಂದು. ಆದರೆ ನಾವು ತಿಳ್ಕೊಂಡು ಒಟ್ಟು ಊರು ಡೀಪಾಗಿ ಅಂದ್ರೆ ಒಳಗತ ಹೊಡೆಸ್ಬಿಟ್ರಿ. ಯಾಕಂದ್ರೆ ಮುಂದೆ ಇಲ್ಲೇ ನೀರು ಕಮ್ಮಿ ಆದರೂ ಬುಡ್ದಾಗರ ನೀರು ಇರುತ್ತೆ ಅಂತಂದು 300 ಫುಟ್ ಹೊಡ್ಸಾಕತ್ತೇವ್ರಿ. ಅದಕ್ಕೆ ಹೇಳೋದಷ್ಟೇ, ಅವರು ಹೇಳಿದ್ರೆ ನೀವು ಸುಮ್ಮನೆ ಆಗಬೇಡ್ರಿ. ನೀವು ಬೋರ್ ಹೊಡ್ಸೋ ಮುಂದೆ ಒಂದು 300 ಫೂಟರ ಒಳಗೆ ಹೊಡೆಸ್ರಿ ಅಂತಂದು ನಾ ಹೇಳ್ತೇನೆ ನೋಡ್ರಿ. ಅಂತೂ ಇಂತೂ 300 ಫೂಟ್ ಹೊಡ್ಸಕ್ಕೆ ರಾತ್ರಿ 9:30 ಮಟ ಬರೀ ಡ್ರಿಲ್ಲಿಂಗ್ ಇದ್ದಾಗ ನೋಡ್ರಿ. ಹೌದ್ರಿ, ಈ ಕೆಲಸ ಮಾಡೋದು ನೋಡಿದ್ರೆ
ಒಟ್ಟಿಗೆ ಬಿದ್ದಾರಪ್ಪ ಇವರು. ಇರೋದು ನಕ್ಕಿನ ತೆಳ್ಳಗದಲ್ಲಿ, ಆದ್ರೆ ಕೆಲಸ ಮಾತ್ರ ಬೆಂಕಿ ಕೆಲಸ ಮಾಡ್ತಾರೆ ನೋಡಿ. ಇವರು ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಅವರೊಡೆ ಮಟ್ಟ ಅವ್ರ ತಾಳ್ಮೆ, ಅವ್ರ ಕೈಗೊಳ್ಳೋದು ನೋಡಿದ್ರೆ ಅವ್ರ ಮುಂದೆ ನಾವೇನು ಅಲ್ಲ ಅಂತಂದಂಗೆ ಆಗ್ಬಿಟ್ರಿ. ಅದಕ್ಕೆ ಹೇಳಿದ್ರಿ ದುಡಿದು ತಿನ್ಬೇಕಂತಂದ್ರೆ ಆ ಥರ ಅವ್ರು ಮಾಡಕ್ಕಂತೈತಿ. ಮತ್ತೇನೈತ್ರಿ, ಇಷ್ಟು ಹೇಳ್ತಾ 300 ಫೂಟ್ ಮುಗಿದಿನ ಮ್ಯಾಗ ಅವ ಆಪ್ರೇಟರ್ ಕರಿತವ್ರೆ ಹೆಲ್ಪರ್ನ ಪೈಪು ಬಪ್ಪ ಅಂತಂದು ಮ್ಯಾಗ ಎತ್ತಿಸಾಕತ್ತಾನ ನೋಡ್ರಿ. ಎತ್ತಿಸಿದ ಮ್ಯಾಗ ಆಪ್ರೇಟರ್ ಕೇಳ್ತಾನ ನೋಡ್ರಿ, ಈಗ ಕೈ ಸನ್ನಿ ಮಾಡಿ ಸಾಕಂದ್ರೆ ಇಷ್ಟಕ್ಕೆ ಬಂದ್ ಮಾಡ್ರಿ ಅಂತಂದ. ಸಾಕು ಬಿಡಿಪ್ಪ 300 ಫೂಟಿಗೆ ಅಂತಂದು ಹೇಳಿ ಪೈಪ್ನ ಮ್ಯಾಲ ಎತ್ತಿಸಕ ಶುರುವಾತ್ ನೋಡ್ರಿ. ಈಗ ಒಂದೊಂದು ಪೈಪ್ ಮ್ಯಾಲ ಎತ್ತಿಸಿ ಇಟ್ಟ ಕೇಸಿಂಗ್ ಇಳಿಸ್ತಾರ್ರಿ. ಅದನ್ನು ಇವತ್ತಾಗ ಮುಂದೆ ಬರುತ್ತೆ ನೋಡಿ. ಯೂಟ್ಯೂಬರ್ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ.
ಪೈಪ್ ಒಂದೊಂದು ಇಳಿಸ್ತಾ ಲಾಸ್ಟ್ ಕೇಸಿಂಗ್ ಪೈಪ್ ಇಳಿಸಾಕತ್ತೇವ್ರು ನೋಡ್ರಿ. ಕೇಸಿಂಗ್ ಪೈಪ್ ಯಾಕೆ ಇಳಿಸ್ತಾರೆ ಅಂತ ಗೊತ್ತೇನ್ರಿ? ಯಾಕಂದ್ರೆ ಬೋರ್ ಹೊಡೆದಿದ್ದು ಹೊಳ್ಳಿ ಕುಸಿದಾದ್ರೆ ಬೀಳಬಾರ್ದು ಅಂತಂದು ಒಂದು 55 ಫೂಟ್ ನಾವು ಕೇಸಿಂಗ್ ಇಸೇವ್ರಿ. ನಿಮಗೆ ಇದ್ರೆ ಹೇಳ್ರಿ ಎಷ್ಟು ಇಳಿಸ್ಬೇಕಾಗಿತ್ತು, ಎಷ್ಟು ಚಲೋನ ಏನಂತಂದು ನೋಡಿ ಕಾಮೆಂಟ್ ಮಾಡಿರಿ. ಮತ್ತು ಬೋರಿನ ನೀರು ಹೆಂಗೆ ಬಿದ್ದೈತೆ ಅಂತಂದು ಕಾಮೆಂಟ್ ಮಾಡಿರಿ. ಯಾವ ಥರ ನಾವು ಮುಂದೆ ನಮ್ಮ ಜೀವನ ನಡೀತೈತಪ್ಪ ಅಂತಂದು ಒಂದು ಭರವಸೆ ನಮ್ಮ ತಲೆಯಾಗ ಬಂದೈತ್ರಿ. ನೋಡ್ಬೇಕ್ರಿ ಮುಂದಿನ ಜೀವನ ಹೆಂಗಿರುತ್ತಂತಂದ. ನೀರೇನು ಬಿದ್ದೈತಿ, ಆದ್ರೆ ನಮ್ಮ ಮನೆ ಬರ್ದಾಗ ನೀರು ಉಂಡು ಒಂದು ಪೀಕ್ ಚಲೋ ಬರುತ್ತೋ ಏನಿರುತ್ತೋ ಗೊತ್ತಿಲ್ಲ. ಅದು ಎಲ್ಲ ದೇವ್ರ ಕೈಯಾಗೈತ್ರಿ ಮತ್ತು ನಮ್ಮ ಹಣೆ ಬರ್ದಾಗೈತ್ರಿ ಅಂತಂದು ಹೇಳಿ ಬೆಂಕಿ ಅಂತಂದು ಈ ವಿಡಿಯೋ ಲಾಗನ್ನ ಮಾಡಿದ್ರಿ. ಈ ವಿಡಿಯೋಕ್ಕೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ರೈತರ ಚಾನಲನ್ನು ಉಳಿಸ್ರಿ ಅಂತಂದು ನಾ ಈ ವಿಡಿಯೋ ಮುಖಾಂತರ ಕೇಳ್ತೀನಿ ನೋಡ್ರಿ. ನಾನು ಈ ವಾದ ಸಾಕಷ್ಟು ಮುಂಚೆ ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ನಾನು ಯಾಕೆ ಹಂಗಾಗಿ ಇಲ್ಲಿಗೆ ಈ ಬೋರಿಂದು ವಿಡಿಯೋ ಮಾಡೋದು ಲಾಗ್ ಮುಕ್ತಾಯಗೋಸ್ತೇನೆ. ಬರೋಬ್ಬರಿ ಟೈಮ್ 10 ಗಂಟೆ ಆತ್ರಿ. ಬೋರ್ ಹೊಡಿಸಿದ್ದಕ್ಕೆ ಕ್ಯಾಪ್ ಹಾಕಿ ಅದ್ರ ಸುತ್ತಲೂ ಮಣ್ಣು ಮುಚ್ಚಾಕತ್ತಾರ ನೋಡಿ. ಯಾಕಂದ್ರೆ ಕೆಟ್ಟ ಅಡ್ಸಿ ಮಕ್ಕಳು ಹೇಳಕ್ಕೆ ಬರಲ್ರಿ. ಕಲ್ಗಿಲ್ಲಿ ಹೋಗಿದ್ರೆ ಏನು ಮಾಡ್ತೀವಿ? ನಮ್ಮಪ್ಪ ನಾನು ನಮ್ಮ ಇನ್ನೊಬ್ಬರು ಸಹಪಾಠಿಗಳು ಕುಂತು ನೋಡಿ ಈ ವಿಡಿಯೋಕ್ಕೆ ವಂದನೆಗಳನ್ನು ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ. ನೋಡಿದ